ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನನ್ನು ಆರೋಪ ಮುಕ್ತಗೊಳಿಸುವಂತೆ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಹಾಕಿದ್ರು. ಆರೋಪ ಮುಕ್ತಗೊಳಿಸುವಂತೆ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕಿದ್ರು. ಅರ್ಜಿ ವಜಾ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್. ಅರ್ಜಿಯನ್ನ ಈಗ ವಜಾ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಜಡ್ಜ್ ಮುಂದೆ ಕೈ ಮುಗಿದು ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಆರೋಪಿ ಪ್ರಜ್ವಲ್ ಮೇಲೆ ಇರುವಂತಹ ಆರೋಪಗಳನ್ನ ಒಂದೊಂದಾಗೆ ಜಡ್ಜ್ ಓದಿದ್ದಾರೆ. ಅತ್ಯಾಚಾರ ಪ್ರಕರಣದ ವಿಚಾರಣೆಯನ್ನ ಏಪ್ರಿಲ್ 9ಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಕೆಆರ್ ನಗರ ಮೂಲದ ಮಹಿಳೆ ದಾಖಲಿಸಿದಂತಹ ದೂರು. ಜಡ್ಜ್ ಆರೋಪ ಪ್ರತಿಯನ್ನ ಓದುವ ಸಂದರ್ಭದಲ್ಲಿ ಪ್ರಜ್ವಲ್ ಕಣ್ಣೀರ್ ಹಾಕಿದ್ದಾರೆ. ಅರ್ಜಿಯನ್ನ ಈಗ ವಜಾ ಮಾಡಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ತನ್ನನ್ನ ಆರೋಪ ಮುಕ್ತಗೊಳಿಸಬೇಕು ಅಂತ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಯನ್ನ ಈಗ ಜನಪ್ರತಿನಿಧಿಗಳ ಕೋರ್ಟ್ ವಜಾ ಮಾಡಿದೆ. ಈ ಪ್ರಕರಣದಲ್ಲಿ ನನ್ನ ಪಾತ್ರನೇ ಇಲ್ಲ ಅನ್ನುವಂಥದ್ದನ್ನ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಆ ವಿಡಿಯೋ ಜೊತೆಗೆ ಆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪಾತ್ರ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಈಗಾಗಲೇ ಗಮನಿಸಿದ್ವಿ. ಆದರೆ ಈ ಪ್ರಕರಣ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳನ್ನು ಓದುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ತಮ್ಮ ಮೇಲೆ ಇರುವಂತಹ ಆರೋಪಗಳನ್ನ ಜಡ್ಜ್ ಓದುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನೇ ಕಣ್ಣೀರು ಹಾಕ್ತಾರೆ ಅಂತಂದ್ರೆ ಆ ಆರೋಪಗಳು ಜೊತೆಗೆ ಅದಾಗಿರುವಂತಹ ಆ ಹೆಣ್ಣು ಮಕ್ಕಳು ಎಷ್ಟು ಕಣ್ಣೀರು ಹಾಕಿರ್ಬೇಡ. ಈಗ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ ಶಶಿ. ಅಶ್ವಿನಿ, ಪ್ರಮುಖವಾಗಿ ಇದು ಪ್ರಜ್ವಲ್ ರೇವಣ್ಣಗೆ 3ನೇ ಬಾರಿ ಮುಖಭಂಗ ಆಗಿರೋದಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಈ ಒಂದು ಪ್ರಕರಣವನ್ನ ಇತ್ಯರ್ಥಗೊಳಿಸಿ ಅದನ್ನು ವಜಾಗೊಳಿಸಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ಸಲ್ಲಿಸಿದಾಗಲೂ ಕೂಡ ಅಲ್ಲಿ ಕೂಡ ವಜಾಗೊಳಿಸಿದ್ರು. ಅದಾದ ನಂತರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನ್ಯಾಯಾಧೀಶ ಬೆಚ್ಚಿ ಬಿದ್ದು ಆ ಏನ್ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆ, ಅದೇ ರೀತಿಯಲ್ಲಿ ಕೂಡ ಅಶ್ಲೀಲ ವಿಡಿಯೋಗಳನ್ನ ಚಿತ್ರೀಕರಣ ಮಾಡೋದು, ಮತ್ತೆ ಮನೆ ಕೆಲಸದ ಮೇಲೆ ಆಕೆ ಮೇಲೆ ಅತ್ಯಾಚಾರವೆಸಗಿರೋದು. ಅದ್ರ ಜೊತೆ ಕೇವಲ ಹಾಸನದಲ್ಲಿ ಮಾತ್ರ ಅಲ್ಲ, ಅವರ ಗನ್ನಿಗಿಡ, ಅವರ ಫಾರ್ಮ್ ಹೌಸ್, ದೆಹಲಿಯಲ್ಲಿರುವಂತ ಅವರ ನಿವಾಸ, ಬಸವನಗುಡಿಯಲ್ಲಿರುವಂತ ಅವರ ನಿವಾಸ, ಮತ್ತೆ ಅದೇ ರೀತಿಯಲ್ಲಿ ಕೂಡ ಕೆಆರ್ ನಗರದಲ್ಲಿ ಏನು ಮಹಿಳೆಯನ್ನ ಕಿಡ್ನಾಪ್ ಮಾಡಿರೋದು. ಇಷ್ಟು ಪ್ರಕರಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಈಗ ಸುಮಾರು 6 ತಿಂಗಳಿಂದ ಹೆಚ್ಚಿನ ಕಾಲ ಏನು ಜೈಲು ವಾಸದಲ್ಲಿ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಿದೆ. ಆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ವಿಡಿಯೋಗಳನ್ನ ನನಗೆ ಕೊಡಿ, ಯಾವ್ಯಾವೆಲ್ಲ ವಿಷಯಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅವು ನಾವು ಒಂದ್ಸಲ ನೋಡ್ಬೇಕು, ನೋಡಿದ ನಂತರ ನಾವು ವಾದವನ್ನ ಮಾಡ್ತೇವೆ, ಪ್ರತಿವಾದವನ್ನ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಮನವಿಯನ್ನು ಮಾಡಿದ್ರು. ಆ ಮನವಿಯನ್ನು ಮಾಡಿದಾಗ ನ್ಯಾಯಾಧೀಶರು ಕೂಡ ಯಾವುದೇ ಕಾರಣ ಕೂಡ ವಿಡಿಯೋಗಳನ್ನ ಕೊಡೋದಕ್ಕೆ ಬರೋದಿಲ್ಲ, ನೀವು ಬೇಕಿದ್ರೆ ಕೋರ್ಟ್ ಹಾಲ್ ನಲ್ಲೇ ಒಂದು ಎಲ್ಇಡಿಯಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತೇವೆ, ನೀವು ಬೇಕಾದ್ರೆ ನೋಡ್ಕೊಳ್ಬಹುದು ನಿಮ್ಮ ಕರ್ಮಕಾಂಡ ಅಂತ ಹೇಳಿ ನ್ಯಾಯಾಧೀಶರು ಕೂಡ ಅವರಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು 2 ದಿನಗಳ ಕಾಲ. ಅವೆಲ್ಲವನ್ನ ನೋಡಿದ ತಕ್ಷಣ ಎಲ್ಲ ಪ್ರಜ್ವಲ್ ರೇವಣ್ಣಗೆ ಮನವರಿಕೆ ಆಗಿದೆ, ನಾನು ಮಾಡಿರೋದು ಅಕ್ಷಮ್ಯ ಅಪರಾಧ, ತಪ್ಪು ಅಂತ. ಈ ಕಾರಣದಿಂದಾಗಿ ನನ್ನ ಈ ಒಂದು ವಿಚಾರದಲ್ಲಿ ನನ್ನ ಏನು ಪಾತ್ರವಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರಿಟ್ಟಿದ್ದಾರೆ. ಆ ಕಣ್ಣೀರಿಗೆ ಎಲ್ಲೂ ಕೂಡ ನ್ಯಾಯಾಧೀಶರು ಕೂಡ ಮೊರಗಿಲ್ಲ. ಈ ಕಾರಣದಿಂದಾಗಿ ಅವ್ರು ಏನು ನಮ್ಮ ಈ ಒಂದು ಪ್ರಕರಣವನ್ನ ಇತ್ಯರ್ಥಗೊಳಿಸಿ ವಜಾಗೊಳಿಸಿ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ತಕ್ಷಣವೇ ವಜಾಗೊಳಿಸಿ ಏನು ಒಂದು ಟ್ರಯಲ್ ನಡೆಯಲಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಕೇವಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲ, ಹೈಕೋರ್ಟ್ ನಲ್ಲಿ ಕೂಡ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯವಾಗುದಿಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯವಾಗುದಿಲ್ಲ. ತಾವು ಮಾಡಿದಂತ ತಪ್ಪಿಗೆ ಸರಿಯಾದಂತ ಶಿಕ್ಷೆ ಆಗ್ಲಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದ ಜನ ಕೂಡ ಬೇಡ್ಕೊಂಡಿದ್ರು. ಯಾಕೆಂತಂದ್ರೆ ವಿಶ್ವ ಮಟ್ಟದಲ್ಲಿ ಒಂದು ಸಾಕಷ್ಟು ಸದ್ಯ ಆಗಿತ್ತು. ಒಬ್ಬ ಸಂಸದರಾಗಿದ್ದಂತವ್ರು ಈ ರೀತಿಯಾಗಿ ಏನ್ ತಮ್ಮ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಏನು ವೈದ್ಯ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಅವ್ರ ಮನೆ ಕೆಲಸದವರಾಗಿರ್ಬೋದು, ಎಲ್ಲ ಏನ್ ವಯಸ್ಸಿನ ಕೇವಲ 18 ವರ್ಷದಿಂದ ಸುಮಾರು 60-70 ವರ್ಷದ ಮುದುಕಿಯರ ಜೊತೆನೂ ಕೂಡ ಇದೇ ರೀತಿಯಾಗಿ ಕೂಡ ಅಶ್ಲೀಲವಾಗಿ ನಡ್ಸ್ಕೊಂಡಿದ್ದಾರೆ. ಜೊತೆ ಹಾಸ್ಟೆಲ್ ಒಂದು ಕೆಲಸ ಕೊಡ್ತಿ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ನಲ್ಲಿ ಕೆಲಸ ಕೊಡ್ತಿ ಅಂತ ಏನು ಸೀಟ್ ಕೊಡ್ತಿ ಅಂತ ಕೇಳಕ್ ಅವ್ರ ಮೇಲೆ ಕೂಡ ಅತ್ಯಾಚಾರ ಮಾಡಿದ್ದಾರೆ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.